ನಮಸ್ಕಾರ ಗುರು, ನಾನ್ ಕೆಂಪ. ನೀವು ನೋಡ್ತೀರಾ ಕೆ ಬ್ರೋಸ್ ಯೂಟ್ಯೂಬ್ ಚಾನಲ್. ಕಿಷ್ಕಿಂದ ಪುರಿ ಫಿಲಂ ರಿವ್ಯೂ. ಇದು ತೆಲುಗು ಫಿಲಂ ಗುರು. ಫಸ್ಟ್ ಹೇಳ್ಬಿಡ್ತೀನಿ. ಫಸ್ಟ್ ಆಫ್ ಆಲ್ ಫಿಲಂ ನನ್ಗೆ ಇಷ್ಟ ಆಯ್ತಾ ಅಂದ್ರೆ ತುಂಬಾ ಚೆನ್ನಾಗಿದೆ ಗುರು. ಲಾಸ್ಟ್ 10 ನಿಮಿಷದ ಒಂದು ಕ್ಲೈಮ್ಯಾಕ್ಸ್ ಪಾರ್ಟ್ ಬಿಟ್ಟು ಮಿಕ್ಕಿದ ಫಿಲಂ ಎಲ್ಲ ಸಕ್ಕತ್ತಾಗಿದೆ. ಸೀಟೆಡ್ ಹಾರರ್ ಥ್ರಿಲ್ಲರ್ ಅನ್ಬೋದು ನನ್ ಪ್ರಕಾರ. ಬನ್ನಿ ಗುರು, ಡೀಟೇಲ್ ರಿವ್ಯೂ ಹೋಗೋಣ ಈಗ. ಫಸ್ಟ್ ಆಫ್ ಆಲ್ ಗುರು, ಈ ಫಿಲಮ್ದು ಒನ್ ಲೈನ್ ಸ್ಟೋರಿ ಹೇಳ್ಬೇಕು ಅಂದ್ರೆ, ನಮ್ ಹೀರೋ ಮತ್ತೆ ಹೀರೋಯಿನ್ ಫೇಕ್ ಆಗಿ ಗೋಸ್ಟ್ ಟೂರ್ ಟ್ರಾವೆಲ್ಸ್ ಮಾಡ್ತಿರ್ತಾರೆ ಗುರು. ಅಂದ್ರೆ ಯಾರ್ಯಾರು ದೇವ ನೋಡ್ಬೇಕು ಅಂತಿರ್ತಾರೋ ಊರಲ್ಲಿರೋ ಹಾಂಟೆಡ್ ಪ್ಲೇಸಸ್ಗೆಲ್ಲ ಹೋಗಿ ಅವರೇ ಸೆಟಪ್ ಮಾಡಿ ಸುಮ್ನೆ ಫೂಲ್ ಮಾಡ್ತಿರ್ತಾರೆ. ಒಂದ್ಸತಿ ಒಂದ್ ರೇಡಿಯೋ ಸ್ಟೇಷನ್ ಅಲ್ಲಿ ನಿಜವಾಗ್ಲೂ ದೇವ ಇರುತ್ತೆ, ತಗ್ಲಾಕೊಂತಾರೆ. ಏನೇನಾಗುತ್ತೆ, ದೇವ ಅವ್ರಿಗೆ ಏನೇನ್ ಪ್ರಾಬ್ಲಮ್ ಆಗುತ್ತೆ, ಏನಾದ್ರು ಬ್ಯಾಕ್ ಸ್ಟೋರಿ ಎಲ್ಲ ತಿಳ್ಕೊಬೇಕು ಅಂದ್ರೆ ನೀವು ಫಿಲಮ್ನೇ ನೋಡ್ಬೇಕು. ಪಾಸಿಟಿವ್ ವಿಷಯಕ್ಕೆ ಬಂದ್ರೆ ಗುರು, ಫಸ್ಟ್ ಪಾಸಿಟಿವ್ ಏನಂದ್ರೆ ಗುರು, ನಿಮ್ಗೆ ಈ ಸ್ಟೋರಿನ ಸೆಟಪ್ ಮಾಡಕ್ಕೆ ಜಾಸ್ತಿ ಟೈಮೇ ತಗೊಳಲ್ಲ. 20 ಮಿನಿಟ್ಸ್ ಅಷ್ಟೇ ಗುರು. 20 ಮಿನಿಟ್ಸ್ ಒಳಗಡೆ ನಿಮ್ಗೆ ಸ್ಟೋರಿ ಎಲ್ಲ ಸೆಟ್ ಮಾಡಿ ಹೀರೋ ಹೀರೋಯಿನ್ ಲವ್ ಸಾಂಗ್ ಎಲ್ಲ ಸೆಟ್ ಮಾಡ್ಬಿಡ್ತಾರೆ. ಡೈರೆಕ್ಟ್ 20 ಮಿನಿಟ್ಸ್ ಆದ್ಮೇಲೆ ಫಿಲಮ್ ಎಂಟರ್ ಹೋಗ್ತಾರೆ ಮೇನ್ ಪ್ಲಾಟ್ ಗೆ. ಸೊ ನಿಮ್ಗೆಲ್ಲೂ ಟೈಮ್ ವೇಸ್ಟ್ ಅನ್ಸಲ್ಲ. ಮತ್ತೆ ನೆಕ್ಸ್ಟ್ ಪಾಸಿಟಿವ್ ಪಾಯಿಂಟ್ ಬಂದ್ಬಿಟ್ಟು ಗುರು, ಈಗ ನಾರ್ಮಲ್ ಆಗಿ ರೂಟೀನ್ ಆಗಿ ಗೋ ಸ್ಟೋರಿಲೆಲ್ಲ ಏನ್ ನೋಡಿರ್ತೀರ ನೀವು, ಒಂದು ದೆವ್ವ ಬರುತ್ತೆ, ಸ್ಟಾರ್ಟಿಂಗ್ ಒಂದು 30 ನಿಮಿಷ ದೆವ್ವ ಬಂದಾದ್ಮೇಲೆ ಅದ್ ಬರೀ ಕಾಮಿಡಿ ಮಾಡ್ತಿರುತ್ತೆ ಹೀರೋಗಳ ಕೈಲಿ, ಬರೀ ಕಾಮಿಡಿ ತೋರಿಸ್ತಾರೆ. ಇಲ್ಲ ಹಂಗೇನಿಲ್ಲ ಗುರು, ಸ್ಟಾರ್ಟಿಂಗ್ ದೆವ್ವ ಬಂದಿದ ತಕ್ಷಣ ಸಾಯಿಸ್ಕೊಂಡು ಹೋಯ್ತಿರೋದೆ. 2-3 ಜನ ಎತ್ತುತ್ತಾ ಇರ್ತದೆ ದೆವ್ವ. ಥರ್ಡ್ ಮೇನ್ ಪಾಸಿಟಿವ್ ಗುರು, BGM. ಈಗ ಹಾರರ್ ಫಿಲಮ್ ಅಲ್ಲೆಲ್ಲ ಹೆಂಗೆ ಅಂದ್ರೆ ನಿಮ್ಗೆ ಎಲ್ಲಿ BGM ಕೊಡ್ತೀರಾ ಅನ್ನೋದಕ್ಕಿಂತ ಎಲ್ಲಿ ಸೈಲೆನ್ಸ್ ಮೇಂಟೈನ್ ಮಾಡ್ತೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಇಲ್ಲ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಗುರು. ನೀವು ಒಳ್ಳೆ ಸೌಂಡ್ ಸಿಸ್ಟಮ್ ಇರೋ ಥಿಯೇಟರ್ಗೆ ಹೋದ್ರಂತೂ ಸೈಲೆಂಟ್ ಕೊಟ್ಟಿ ಟ್ವಿಸ್ಟ್ ಕೊಟ್ಟಿ ದೆವ್ವ ಬಂದಿರೋ ಸೀನ್ ತೋರಿಸ್ತಾರಲ್ಲ, ಅಲ್ಲಾಡ್ಬಿಡ್ತೀರಾ, ಫುಲ್ ಬೋನ್ಸ್ ಎಲ್ಲ ಅಲ್ಲಾಡ್ಬಿಡುತ್ತೆ. ಮತ್ತೆ ಇನ್ನೊಂದೇನ್ ಮೇನ್ ಪಾಸಿಟಿವ್ ಅಂದ್ರೆ ಗುರು, ನಮ್ದು ಇಂಡಿಯನ್ ಹಾರರ್ ಫಿಲಮ್ಸ್ ರುಟೀನ್ ಏನ್ ಗೊತ್ತಾ, ದೆವ್ವರ್ಗೆ ಸಿಂಪತಿ ತರಿಸ್ತಾರೆ ಸೆಕೆಂಡ್ ಹಾಫ್ ಅಲ್ಲೆಲ್ಲ ನಿಮ್ಗೆ. ದೆವ್ವ ಒಳ್ಳೆಯವನಿಂದ ಏನೋ ಸರ್ಕಮ್ಸ್ಟೆನ್ಸ್ ಇಂದ ಹಿಂಗ ಆದ ಅಂತ. ಬಟ್ ಈ ಫಿಲಮ್ ಅಲ್ಲಿ ಹಂಗೇನಿಲ್ಲ, ನಾನು ಸ್ಪಾಯ್ಲರ್ ಕೊಡ್ತಿಲ್ಲ, ಬಟ್ ತುಂಬಾ ಚೆನ್ನಾಗಿ ತಗೊಂಡೋಗಿದ್ರೆ. ಎಕ್ಸ್ಪೀರಿಯನ್ಸ್ ಮಾತ್ರ ಮಸ್ತ್ ಇರುತ್ತೆ. BGM ಎಲ್ಲ ಅಷ್ಟೇ ಸಖತ್ ಒಳ್ಳೆ ಹೈ ಅನ್ನೋದಕ್ಕಿಂತ ಫುಲ್ ಬೋನ್ ಚಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಕೂಡ BGM ಸೆಟ್ ಮಾಡಿದ್ರೆ ಮಸ್ತ್ ಇದೆ. ಮತ್ತೆ ನೆಕ್ಸ್ಟ್ ಪಾಸಿಟಿವ್ ಗುರು, ಈ ಫಿಲಮ್ ಒಳ್ಳೆ ರೋಲರ್ ಕೋಸ್ಟರ್ ಇದಂಗೆ ಎಲ್ಲೂ ನಿಮ್ಗೆ ಡಿಪ್ ಆಗಲ್ಲ. ಇವೆಂಟ್ ಆದ್ಮೇಲೆ ಇವೆಂಟ್, ಟ್ವಿಸ್ಟ್ ಆದ್ಮೇಲೆ ಟ್ವಿಸ್ಟ್ ರಿವೀಲ್ ಮಾಡ್ಕೊಂಡು ಹೋಗ್ತಾನೆ ಇರ್ತಾರೆ. ಮತ್ತೆ ನಿಮಗೆ ಫಸ್ಟ್ ಹಾಫ್ ಅಲ್ಲೇ ರಿವೀಲ್ ಆಗ್ಬಿಡುತ್ತೆ ಅಂದ್ರೆ ಗೋಸ್ಟ್ ಯಾರು ಅಂತ ರಿವೀಲ್ ಆಗ್ಬಿಡುತ್ತೆ. ಸೆಕೆಂಡ್ ಹಾಫ್ ಫುಲ್ ಗೋಸ್ಟ್ ಬ್ಯಾಕ್ ಸ್ಟೋರಿಯಲ್ಲಿ ನಿಮ್ಗೆ ಆಟ ಆಡ್ಸ್ಬಿಡ್ತಾರೆ. ಮತ್ತೆ ಇದು ಸ್ಟೋರಿ ಎಲ್ಲ ಸ್ಕ್ರೀನ್ ಪ್ಲೇ ತುಂಬಾ ಸಖತ್ತಾಗಿದೆ ಗುರು. ನಿಮ್ಗೆ ಟ್ವಿಸ್ಟ್ ಎಲ್ಲ ಗೆಸ್ಸೇ ಮಾಡಕ್ಕಲ್ಲ, ಪ್ರೆಡಿಕ್ಟೇಬಲ್ ಆಗಂತೂ ಇಲ್ವೇ ಇಲ್ಲ. ಸ್ಟೋರಿ ಎಲ್ಲ ತುಂಬಾ ಚೆನ್ನಾಗಿ ಬರ್ಕೊಂಡಿದ್ದಾರೆ. ಸ್ಟೋರಿನ ಒಳ್ಳೊಳ್ಳೆ ಟ್ವಿಸ್ಟ್ ಕೊಟ್ಕೊಂಡು ಆಡಿಯನ್ಸ್ ಹೆಂಗ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಅದ್ರ ಆಪೋಸಿಟ್ ಆಗಿ ಬರ್ದಿದ್ದಾರೆ ಟ್ವಿಸ್ಟ್. ಮತ್ತೆ ಸ್ಯಾಂಡಿ ಮಾಸ್ಟರ್ ಪರ್ಫಾರ್ಮೆನ್ಸ್ ಅಂದ್ರೆ ದೇವದ್ ಕ್ಯಾರೆಕ್ಟರ್ ಯಾರು ಮಾಡಿದಾರೆ ಅವ್ರ ಪರ್ಫಾರ್ಮೆನ್ಸ್ ಅಂತ ಹೈಲೈಟ್ ಮಸ್ತ್ ಇದೆ. ಅವ್ರ ಮೇಕ್ ಓವರ್ ಮಸ್ತ್ ಇದೆ. ಅವ್ರು ಬಂದಾಗೆಲ್ಲ ಒಂಚೂರು ಭಯ ಆಗುತ್ತೆ ನಿಮ್ಗೆ. ಮತ್ತೆ ಹೀರೋಯಿನ್ ಪರ್ಫಾರ್ಮೆನ್ಸ್ ಅಂತೂ ತುಂಬಾ ಚೆನ್ನಾಗಿದೆ. ಅವರು ಅನುಪಮ ಅವ್ರದ್ದು ಲಾಸ್ಟ್ ಅಲ್ಲಿ ಅವ್ರದ್ದು ಒಂಚೂರು ಜಾಸ್ತಿ ಇದೆ, ಅವ್ರದ್ದು ವೆಯ್ಟೇಜ್ ಕ್ಯಾರೆಕ್ಟರ್ಗೆ ತುಂಬಾ ಚೆನ್ನಾಗಿ ಮಾಡಿದಾರೆ ಅವರು. ಬನ್ನಿ ಗುರು, ಈಗ ನೆಗೆಟಿವ್ಸ್ ಹೇಳ್ಬೇಕು ಅಂದ್ರೆ, ಫಸ್ಟ್ ನೆಗೆಟಿವ್ ಗುರು ಕ್ಲೈಮ್ಯಾಕ್ಸ್ ರೂಟೀನ್ ಆಗಿ ಇಡಬಾರ್ದು ಅಂತ ಯೋಚನೆ ಮಾಡಿದ್ದಾರೆ. ಬಟ್ ಅಟ್ ಎಂಡ್ ಆಫ್ ದ ಡೇ ಮಾಮೂಲಿ ರೂಟೀನ್ ಗೋ ಸ್ಟೋರಿ ಇದ್ದಂಗೆ ಒಂದ್ ಪೂಜೆ ಮಾಡ್ಬೇಕು ಅಂತಾರೆ, ಅದ್ ಯಾವ್ದೋ ಯಜ್ಞ ಮಾಡ್ಬೇಕು ಅಂತಾರೆ, ದೇವ್ ನೀಡಿಬೇಕು ಅಂತಾರೆ. ಬಟ್ ಆ ಪೂಜೆಯಲ್ಲಿ ಒಂಥರ ಡಿಫ್ರೆಂಟ್ ಆಗಿ ಮಾಡ್ಬೇಕು ಅಂತ ಡಿಫ್ರೆಂಟ್ ಎಲಿಮೆಂಟ್ಸ್ ಎಲ್ಲ ಇಟ್ಟಿದ್ದಾರೆ. ಬಟ್ ಅದ್ ಯಾಕೋ ನಂಗೆ ವರ್ಕ್ ಆಗ್ಲಿಲ್ಲ ಗುರು. ಸೊ ಲಾಸ್ಟ್ 10-15 ಮಿನಿಟ್ಸ್ ಮಾತ್ರ ವರ್ಕ್ ಆಗ್ಲಿಲ್ಲ. ಮತ್ತೆ ಸೆಕೆಂಡ್ ಬಂದ್ಬಿಟ್ಟು ನಮ್ಮ ಆಕ್ಟರ್ ಬೆಲ್ಲಂಕೊಂಡ ಶ್ರೀನಿವಾಸ್ ಅವ್ರ ಆಕ್ಟಿಂಗ್ ಗುರು, ಅಲ್ಲೇ ಚೆನ್ನಾಗಿ ಮಾಡ್ತಾರೆ ಗುರು. ಮಿಕ್ಕಿದ ಕಡೆ ಎಲ್ಲ ಅಷ್ಟೇ ಒಂದೇ ಎಕ್ಸ್ಪ್ರೆಷನ್ ಇದ್ದಂಗಿರುತ್ತೆ ಎಲ್ಲಾ ಕಡೆ. ಅದೇ 2x ಡೈಲಾಗ್ 2x ಸ್ಪೀಡ್ ಅಲ್ಲಿ ಡೈಲಾಗ್ ಡೆಲಿವರಿ ಇದೆ ಗುರು. ಲಾಸ್ಟ್ ಅಲ್ಲಿ ಕ್ಲೈಮ್ಯಾಕ್ಸ್ ಅಲ್ಲಿ ಚಕ ಅಂತ ಹೇಳ್ಬಿಡ್ತಾರೆ. ಅದೇನ ಅವ್ರು ಬರ್ಕೊಂಡಿದ್ದಂಗೋ ಅವ್ರು ಹೇಳೋದಂಗೋ ಗೊತ್ತಿಲ್ಲ. ಅವ್ರ ಪರ್ಫಾರ್ಮೆನ್ಸ್ ಒಂಚೂರು ಅಷ್ಟೇ ಚೆನ್ನಾಗಿರಲಿಲ್ಲ. ಮತ್ತೆ ಸೆಟ್ಸ್ ಎಲ್ಲ ಸ್ವಲ್ಪ ಆರ್ಟಿಫಿಷಿಯಲ್ ಆಗಿತ್ತು ಗುರು. ಮತ್ತೆ ನಾರ್ಮಲ್ ಸೀಟ್ಸ್ ಎಲ್ಲ ಗ್ರೀನ್ ಸ್ಕ್ರೀನ್ ಮೇಲೆ ತೆಗಿದ್ದಾರೆ. ಅದು ನಿಮ್ಗೆ ಗೊತ್ತಾಗ್ಬಿಡುತ್ತೆ ನೋಡಿದ ತಕ್ಷಣ ಗ್ರೀನ್ ಸ್ಕ್ರೀನ್ ಅಂತ. ಒಂದ್ ವ್ಯಾನ್ ಹೋಗೋ ಸೀನ್ ಇರ್ಬೋದು, ನಾರ್ಮಲ್ ಸೀನ್ಸ್ ಗ್ರೀನ್ ಸ್ಕ್ರೀನ್ ಅಲ್ಲಿ ತೆಗಿದ್ದಾರೆ. ಕ್ವಾಲಿಟಿ ತುಂಬಾ ಕಮ್ಮಿ ಇದೆ. ಸೊ ಅದೊಂದು ಇಂಪ್ರೂವ್ ಮಾಡ್ಕೋದಾಗಿತ್ತು ಗುರು. ಬಟ್ ಸ್ಟೋರಿ ಚೆನ್ನಾಗಿರೋದ್ರಿಂದ ಆರಾಮಾಗಿ ನೀವು ನೋಡೋದು. ರೈಟರ್ ಡೈರೆಕ್ಟರ್ ಎಲ್ಲ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ಓವರ್ ಆಲ್ ಆಗಿ ಹೇಳ್ಬೇಕು ಅಂದ್ರೆ ಒಳ್ಳೆ ಹಾರರ್ ಥ್ರಿಲ್ಲರ್ ಫಿಲಂ ಗುರು. ಪಕ್ಕಾ ಥಿಯೇಟರ್ ಅಲ್ಲಿ ನೋಡಿ, ನೀವು ಥಿಯೇಟರ್ ವಾಚ್ ಮಸ್ತ್ ಇರುತ್ತೆ. ಇದಾಗಿತ್ತು ಇವತ್ತಿನ ರಿವ್ಯೂ, ಕಿಷ್ಕಿಂದ ಪುರಿ ಫಿಲಂ ರಿವ್ಯೂ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಕೆಂಪ ಸೈನಿಂಗ್ ಆಫ್ ಫ್ರಮ್ ಕೆ ಬ್ರೋಸ್.